ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಉದ್ಯಮಿ ಮೋಹನ್ ದಾಸ್ ಪೈ ನಡುವೆ ಜಟಾಪಟಿ ನಡೀತಾ ಇದೆ. ಬೆಂಗಳೂರಿನ ಐಟಿ ಸ್ಟಾರ್ಟ್ಅಪ್ಗಳ ಬಗ್ಗೆ ಪ್ರಿಯಾಂಕ್ ಖರ್ಗೆ ಪೋಸ್ಟ್ ಹಾಕಿದ್ರು. ಪ್ರಿಯಾಂಕ್ ಖರ್ಗೆಗೆ ಈಗ ಮೋಹನ್ ದಾಸ್ ಪೈ ತಿರುಗೇಟನ್ನ ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರೇ, ನಮಗೆ ಇದೆಲ್ಲ ತಿಳಿದಿದೆ, ನಮ್ಮ ಜೀವನ ಸುಧಾರಿಸೋದಿಕ್ಕೆ ನೀವು ಏನ್ ಮಾಡಿದ್ದೀರಿ ಅಂತ ಪ್ರಶ್ನೆ ಕೇಳೋದರ ಮುಖಾಂತರ ತಿರುಗೇಟ್ ಕೊಟ್ಟಿದ್ದಾರೆ ಮೋಹನ್ ದಾಸ್ ಪೈ. ಗುಂಡಿಗಳಿಲ್ಲದ ನಗರ ಮಾಡುವ ಬಗ್ಗೆ ಗ್ಯಾರಂಟಿ ಇದೆಯಾ? ಉತ್ತಮ ಪಾದಚಾರಿ ಮಾರ್ಗದ ಜೊತೆಗೆ ಕ್ಲೀನ್ ಸಿಟಿ ಮಾಡ್ತೀರಾ? ಇದು ರಾಕೆಟ್ ಸೈನ್ಸ್ ಅಲ್ಲ, ನಿರಂತರ ನಿರ್ವಹಣೆಯ ಕೆಲಸ ಅಂತ ಮೋಹನ್ ದಾಸ್ ಪೈ ತಿರುಗೇಟ್ ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಬೆಂಗಳೂರಿನ ಐಟಿ ಹಾಗೂ ಸ್ಟಾರ್ಟ್ಅಪ್ಗಳ ಕುರಿತಾಗಿ ಪೋಸ್ಟ್ ಹಾಕಿದ್ರು. ಅದಕ್ಕೆ ಕೆರಳಿದಂತಹ ಮೋಹನ್ ದಾಸ್ ಪೈ ಈಗ ಖರ್ಗೆ ಅವರಿಗೆ ತಿರುಗೇಟ್ ಕೊಡ್ತಾರೆ. ನಮ್ಮ ಜೀವನ ಸುಧಾರಿಸೋದಿಕ್ಕೆ ನೀವೇನ್ ಮಾಡಿದ್ದೀರಿ ಅದನ್ನ ಹೇಳಿ. ಪ್ರಿಯಾಂಕ್ ಖರ್ಗೆಗೆ ಮೋಹನ್ ದಾಸ್ ಪೈ ಕೇಳ್ತಾ ಇರೋ ಪ್ರಶ್ನೆ, ಜೊತೆಗೆ ಗುಂಡಿಗಳಿಲ್ಲದ ನಗರ ಮಾಡುವ ಬಗ್ಗೆ ಗ್ಯಾರಂಟಿ ಇದೆಯಾ ಅಂತಲೂ ಕೂಡ ಪ್ರಶ್ನೆ ಕೇಳಿದ್ದಾರೆ. ಟ್ವೀಟ್ ವಾರ್ ನಡೀತಾ ಇದೆ, ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಗುಂಡಿಗಳಿಲ್ಲದ ನಗರ ಮಾಡುವ ಕುರಿತಾಗಿ ನಮ್ಗೇನ್ ಗ್ಯಾರಂಟಿ ಕೊಡ್ತೀರಿ? ಉತ್ತಮ ಪಾದಚಾರಿ ಮಾರ್ಗ ಆಗ್ಬೇಕು, ಇದರ ಜೊತೆಗೆ ಕ್ಲೀನ್ ಸಿಟಿ, ಇದನ್ನ ನೀವು ಮಾಡ್ತೀರಾ? ಇದು ರಾಕೆಟ್ ಸೈನ್ಸ್ ಅಲ್ಲ, ನಿರಂತರ ನಿರ್ವಹಣೆ ಕೆಲಸ ಅಂತ ಮೋಹನ್ ದಾಸ್ ಪೈ ಉದ್ಯಮಿ ತಿರುಗೇಟ್ ಕೊಟ್ಟಿದ್ದಾರೆ. ಮೋಹನ್ ದಾಸ್ ಪೈ ಅವರ ಈ ತಿರುಗೇಟಿಗೆ ಪ್ರಿಯಾಂಕ್ ಖರ್ಗೆ ಅವರೇನು ಸುಮ್ಮನೆ ಕೂತಿಲ್ಲ, ಅವರು ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ, ಗರಂ ಆಗಿದ್ದಾರೆ. ಕೀಬೋರ್ಡ್ ವಾರಿಯರ್ಸ್ಗೆಲ್ಲ ಉತ್ತರ ಯಾಕೆ ಅಂತ ಪ್ರಶ್ನೆ ಮಾಡ್ತಾರೆ. ಭಾರತದ ಎಲ್ಲ ನಗರಗಳಲ್ಲಿ ಸಮಸ್ಯೆಗಳು ಇದ್ದಿದ್ದೆ, ಅಲ್ಲಿನ ಮುಖ್ಯಸ್ಥರು ಯಾರಾದರೂ ಈ ರೀತಿ ಮಾತಾಡ್ತಾರೆ. ಕೀಬೋರ್ಡ್ ವಾರಿಯರ್ಸ್ಗೆ ಸಲಹೆಗೆ ಸಮಿತಿ ಕೂಡ ಇದೆ ಅಂತ ತಿರುಗೇಟನ್ನ ಕೊಡ್ತಾರೆ. ಹೇಳಿದೇವಲ್ಲ, ಈಗ ಅವ್ರದ್ದಷ್ಟೇ ಅಲ್ಲ, ನಂದು ಒಂದು ವಿಷಯ ಹೌದು, ಎಲ್ಲ ಏನು ನಗರದಲ್ಲಿ ಸಮಸ್ಯೆ ಇದೆ. ಚೆನ್ನೈನಲ್ಲಿದೆ, ಡೆಲ್ಲಿನಲ್ಲಿದೆ, ಮುಂಬೈನಲ್ಲಿದೆ. ಆದರೆ ಅಲ್ಲಿನ ಜನ, ಅಲ್ಲಿನ ಯಾರು ಮುಖ್ಯಸ್ಥರು ಇರ್ತಾರೆ, ಡ್ಯಾಮೇಜ್ ಆಗಿ ಮಾತಾಡೋಕ್ಕೆ ಎಕೋಸಿಸ್ಟಮ್ ಅಂತ ಏನು ಹೇಳ್ತೀವಿ ನಾವು, ಬಂಡವಾಳದ ಎಕೋಸಿಸ್ಟಮ್ ಅಂತ ನಾವೇನು ಹೇಳ್ತೀವಿ, ಅದಕ್ಕೆ ಡ್ಯಾಮೇಜ್ ಮಾಡೋಂಗೆ ಮಾತಾಡ್ತಾರ ಸರ್ ಯಾರನ್ನ? ನೀವು ಕೊಡಿ, ಸಕಾರಾತ್ಮಕವಾಗಿ ಟೀಕೆ ಮಾಡಿ, ಬೇಡ ಅನ್ನಲ್ಲ. ಸಲಹೆ ಕೊಡಿ, ಬೇಡ ಅನ್ನಲ್ಲ. ನಿಮ್ಮ ಸಲಹೆಗಳು ಈ ಕೀಬೋರ್ಡ್ ವಾರಿಯರ್ಸ್ ಸಲಹೆಗಳಿಗೆ ಚೆನ್ನಾಗಿರ್ತಾ ಇದೆ ಒಂದೊಂದು ಸರಿ ಅಂದ್ಬಿಟ್ಟು ಅವರಿಗೆಲ್ಲ ಕಮಿಟಿನಲ್ಲಿ ಹಾಕಿದ್ದೀವಲ್ಲ. ನಾವು ಸನ್ರೈಸ್ ಇಂಡಸ್ಟ್ರಿ ಅಂತ ನಾವು ಕನ್ಸಿಡರ್ ಮಾಡಲಾರ್ದೆ ನಾವು ಅವಾಗೇ ಟ್ಯಾಕ್ಸ್ ಹಾಕಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರೆ ಏನಾಗ್ತಾ ಇತ್ತು? ನಮ್ಮ ಇದು ಇಷ್ಟೊಂದು ಉದ್ಯೋಗ ಸೃಷ್ಟಿ ಆಗ್ತಾ ಇತ್ತಾ? ಸಲಹೆಗಳು ಕೊಡೋದು ಬಿಟ್ಟು ಕರ್ನಾಟಕವನ್ನು, ಕನ್ನಡಿಗರನ್ನ ಪದೇ ಪದೇ ಜಾಗತಿಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.